ನಾವು ಕಾಲ್ ಮಾಡಿ ಕರೆದೋರಲ್ಲಿ ಒಂದು 3 ಜನ ಬರಲ್ಲ ಅಂತ ಡ್ರಾಪ್ ಮಾಡಿದ್ರು. ಅದು ಲಾಸ್ಟ್ ಮಿನಿಟಲ್ಲಿ ಡ್ರಾಪ್ ಮಾಡಿದ್ರು. ಸೊ ನಮಗಿನ್ನೇನು ಮಾಡೋಕ್ಕಾಗ. ಸೊ ನಾವಿಬ್ಬರು ಕೂಡಿ ನಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಪೂಜೆಗೆ. ಸೀರಿಯಸ್ಲಿ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆ ತಾಯಿ ಪ್ರತಿ ವರ್ಷ ನನ್ನ ಪೂಜೆಗೆ ನೀನು ಮಾಡಿರೋ ಪೂಜೆ ನಾನು ಒಪ್ಕೊಂಡಿದ್ದೀನಿ ಅಂತ ಆ ದಿನವೇ ತೋರಿಸ್ಬಿಡ್ತಾಳೆ. ಅಷ್ಟು ತಾನೇ ಇರ್ತಾಳೆ, ಅಮ್ಮ ನಾನು ನಿನ್ನ ಜೊತೆ ಇದ್ದೀನಿ, ನೀನು ಎಲ್ಲೇ ಹೋಗು, ನೀನು ಯಾವುದೇ ದೇಶದಲ್ಲಿರು, ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ ಅಂತ. ಸೊ ಇದೇ ರೀತಿ ಆ ತಾಯಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ನನ್ನ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನನ್ನ ಹೆಸರು ಚೈತ್ರ, ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ನನ್ನ ನೇಟಿವ್ ಪ್ಲೇಸ್ ಬಂದು ಕುಣಿಗಲ್, ತುಮಕೂರು. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ಯಾವುದ್ರದ್ದಾಗಿರುತ್ತೆ ಅಂದರೆ ವರಮಹಾಲಕ್ಷ್ಮಿ ವ್ರತದ ಇಂದಿನ ದಿನದ ವಿಡಿಯೋ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬನ ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಅದರಿಂದ ನಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ, ಸೊ ಅದ್ರ ಹಿಂದಿರೋ ಕತೆ ಏನು, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಮತ್ತೆ ಆಗ್ತಾಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿ ವರ್ಷ ಹೇಗೆ ನೈಟೆಲ್ಲ ಎದ್ದು ನೈಟೇ ರೆಡಿ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನೋ ಅದೇ ರೀತಿ ಈ ವರ್ಷ ಕೂಡ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕಂತ ಡಿಸೈಡ್ ಮಾಡಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅರೌಂಡ್ ನೈಟ್ 12:30ಗೆಲ್ಲ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸ್ಯಾರಿ ಡ್ರೇಪಿಂಗ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಸ್ಯಾರಿ ಕಂಪ್ಲೀಟ್ ಡ್ರೇಪ್ ಮಾಡಿರಲಿಲ್ಲ, ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡ್ತಾಯಿದ್ದೆ. ಸೊ ಚೇತನ್ ಅಂತೂ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು. ಪಾಪ ಅವ್ರಿಗೆ ಕೈ ನೋವು ಬಂತು ಅನಿಸುತ್ತೆ, ಅಷ್ಟು ಸಲ ಹೋಲ್ಡ್ ಮಾಡಿಸಿದ್ದೀನಿ ನಾನು. ಸ್ಯಾರಿ ಇಲ್ಲಿ ಅಮೆರಿಕಾದಲ್ಲಿ ಸಿಗುತ್ತಾ ಅಂತ ಅಂದರೆ ಅಮೆರಿಕಾದಲ್ಲಿ ಸ್ಯಾರಿ ಸಿಗುತ್ತೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಕಾಸ್ಟ್ಲಿ ಇದ್ದರೂ ಪರವಾಗಿಲ್ಲ ತೊಗೊಳ್ಳೋಣ ಅಂತ ಅಂದರೆ ಅಷ್ಟು ಚೆನ್ನಾಗಿರೋದು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಂಡಿಯಾಗೆ ಬಂದಿದ್ನಲ್ಲ, ಆವಾಗ ನಾನು ವರಮಹಾಲಕ್ಷ್ಮಿ ಪೂಜೆಗೆ ಅಂತಲೇ ನಾನು ಸ್ಯಾರೀಸ್ನೆಲ್ಲ ತೊಗೊಂಬಂದಿದ್ದೆ. ಸ್ಯಾರಿ, ಬ್ಲೌಸ್ ಪೀಸ್ ಎಲ್ಲನೂ ತೊಗೊಂಬಂದ್ಬಿಟ್ಟಿದ್ದೆ. ಯಾಕಂದರೆ ಲಾಸ್ಟ್ ಟೈಮ್ ಬ್ಲೌಸ್ ಪೀಸ್ ಆರ್ಡ್ರ್ ಮಾಡಿದ್ದೆ ನಾನು ಅಮೆಝಾನಿಂದ. ತುಂಬ ಚೆನ್ನಾಗೇ ಇರಲಿಲ್ಲ, ಒಂಚೂರು ಒಂಥರ ಕೆಟ್ಟದಾಗಿತ್ತು. ಅದು ಬಟ್ಟೆನೇ ಚೆನ್ನಾಗಿರಲಿಲ್ಲ, ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಡಿಸೈನ್ಸ್ ಇರಲಿಲ್ಲ. ಸೊ ಅದೇ ಕಾರಣಕ್ಕೋಸ್ಕರ ನಾನು ಇಂಡಿಯಾಗೆ ಬಂದಾಗಲೇ ವರಮಹಾಲಕ್ಷ್ಮಿ ಹಬ್ಬ ತಲೆಯಲ್ಲಿ ಇಟ್ಕೊಂಡು ಏನೇನು ಶಾಪಿಂಗ್ ಎಲ್ಲ ಬೇಕು ಎಲ್ಲನೂ ನಾನು ಮಾಡ್ಕೊಂಬಂದಿದ್ದೆ. ಪೂಜೆಗೆ ಬಂದವರು ಕೇಳ್ತಾ ಇದ್ರು ಕೈಗಳೆಲ್ಲ ಎಲ್ಲಿ ತೊಗೊಂಬಂದಿದ್ರಿ ಅಂತ. ಆ್ಯಕ್ಚುಲಿ ಏನಾಯಿತು ಅಂದರೆ ಫಸ್ಟ್ ಟೈಮು ನಾನು ಇಂಡಿಯಾಯಿಂದ US ಬರ್ತಿದ್ದೀನಿ ಅಂದಾಗಲೇ ನನಗೆ ತಲೆನಲ್ಲಿತ್ತು ನಾನು ವರಮಹಾಲಕ್ಷ್ಮಿ ಪೂಜೆ ಹೆಂಗೆ ಮಾಡೋದು ಅಂತ. ಯಾಕಂದರೆ ನಾನು 11 ವರ್ಷದಿಂದ ಈ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ, ಮಾಡಲಿಲ್ಲ ಅಂದರೆ ನಂಗೆ ಮನಸ್ಸೇ ಒಪ್ಪೋದಿಲ್ಲ. ಸೊ ಚೇತನ್ ಹೇಳ್ತಾಯಿದ್ರು ತುಂಬ ಹೆವಿ ವಸ್ತುಗಳೆಲ್ಲ ತೊಗೋತಾ ಇದೆಯಾ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ತೊಗೋಬೇಡ ಅಂತ ಅಂದರು. ಅವ್ರಿಗೆ ಗೊತ್ತಿಲ್ಲದಂಗೂ ಸೂಟ್ ಕೇಸ್ನಲ್ಲಿ ಹಾಕ್ಬಿಟ್ಟಿದ್ದೆ. ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರೋ ಅಂಥದ್ದೆಲ್ಲನೂ ಮುಖವಾಡ ಇರ್ಬೋದು, ಅದು ಇದು ಎಲ್ಲನೂ ತಗೊಂಡು ಸೂಟ್ ಕೇಸಲ್ಲಿ ಹಾಕ್ಬಿಟ್ಟಿದ್ದೆ. ಆಮೇಲೆ ಅವರೇ ಶಾಕ್ ಆದರು ಇಲ್ಲಿಗೆ ಬಂದಮೇಲೆ, ಏನು ಇವೆಲ್ಲ ತೊಗೊಂಬಂದ್ಬಿಟ್ಟಿದ್ದೆ, ನಂಗೆ ಗೊತ್ತೇ ಆಗಲಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗಿದ್ದು ನಿನ್ನಿಂದಾನೆ ಅಂತ ಬೈತಾಯಿದ್ರು. ಪರವಾಗಿಲ್ಲ, ಎಕ್ಸ್ಟ್ರಾ ಚಾರ್ಜ್ ಆದರೂ ಪರವಾಗಿಲ್ಲ, ನಾನು ಪೂಜೆ ಮಾಡಬೇಕಂತ ಅಂದ್ಬಿಟ್ಟು ಎಲ್ಲನೂ ತೊಗೊಂಬಂದಿದ್ದೆ. ಕೈ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ. ಸೊ ನಾನು ಬ್ಲೌಸ್ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಮುಖವಾಡ ಕೂಡ ನಾನು ಅಲ್ಲೇ ತೊಗೊಂಬಂದಿದ್ದೆ. ಇದನ್ನು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಬೆಳ್ಳಿದು ಅಷ್ಟು ನನಗೆ ಇಷ್ಟ ಆಗಲ್ಲ, ಸೊ ಅದಕ್ಕೋಸ್ಕರ ಅದನ್ನ ಬಳಸ್ತಾ ಇಲ್ಲ ನಾನು. ಹಾಗೆ ನಾನು ಅವರು ಇಬ್ಬರು ಸೇರಿ ವ್ರತದ ದಾರ ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ. ಅದ್ರ ಜೊತೆಗೆ ತಾಳಿ ಕೂಡ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿ 1 ಗಂಟೆ ಆಗಿದೆ. ಸೊ ಸ್ನಾನ ಎಲ್ಲ ಮುಗೀತು. ಸೊ ನಾನು ಸ್ವಲ್ಪ ನೈವೇದ್ಯ ರೆಡಿ ಮಾಡ್ಕೋತೀನಿ. ಅಷ್ಟರಲ್ಲಿ ಚೇತನ್ ಕೂಡ ಸ್ನಾನ ಮುಗಿಸ್ಕೊಂಡ್ಬರ್ತಾರೆ. ಸೊ ಬರ್ತಿದ್ದಾಗೆ ಸ್ಯಾರಿ ಡ್ರಿಪ್ಪಿಂಗ್ ಮಾಡೋದು. ಸೊ 4 o'clockಲ್ಲೆಲ್ಲ ಪೂಜೆ ಆಗಿರಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಆಲ್ರೆಡಿ ಸ್ಯಾರಿಗೆಲ್ಲ ನಾನು ಡ್ರೈಪ್ ಮಾಡೋದಕ್ಕೆಲ್ಲ ಪ್ರೀ ಪ್ಲೇಟಿಂಗ್ ಮಾಡಿಟ್ಟಿದ್ದೀನಿ. ಸೊ ನೋಡೋಣ ಬನ್ನಿ. ಎಲ್ಲರೂ ಮಾಡೋ ಹಾಗೆ ಸ್ಟವ್ನೆಲ್ಲ ನಾನು ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸ್ನಾನ ಎಲ್ಲ ಆದಮೇಲೆ ಪೂಜೆ ಮಾಡೋದಕ್ಕಂತ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಏನಕ್ಕೆ ನಾವು ಇದು ಮಾಡ್ತೀವಿ ಅಂದರೆ ಫಸ್ಟು ನಾವು ನೈವೇದ್ಯ ಮಾಡೋಕ್ಕೂ ಮುಂಚೆ ಅಗ್ನಿದೇವಂಗೆ ಪೂಜೆ ಮಾಡಬೇಕಂತಾರೆ. ಸೊ ಅದೇ ನಾನು ಮಾಡ್ತಾ ಇರೋದು ಇವಾಗ. ಸೊ ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೈವೇದ್ಯಕ್ಕೆ ಏನೇನೆಲ್ಲ ಮಾಡಿದ್ದೆ ಅಂತ ಅಂದರೆ ಪುಳಿಯೋಗರೆ, ಮ್ಯಾಂಗೋ ಚಿತ್ರಾನ್ನ, ಕಡಲೆ ಉಸ್ಲಿ, ಪಾಯಸ, ಅದು ಗೋಧಿ ಪಾಯಸ ಅಂತಾರಲ್ವ, ಸೊ ಗೋಧಿ ಪಾಯಸ, ಕೋಸಂಬರಿ ಎಲ್ಲ ಮಾಡಿದ್ದೆ. ಒಂದು 5 ರೀತಿಯಾದಂತಹ ಐಟಮ್ಸ್ನ ನಾನು ಮಾಡಿದ್ದೆ ಪೂಜೆಗೆ, ಅಂದರೆ ನೈವೇದ್ಯಕ್ಕೆ. ಸೊ ಮಾರ್ನಿಂಗೇ ನಾನು ನೈವೇದ್ಯ ಇಟ್ಬಿಡ್ತೀನಿ ಯೂಶ್ವಲಿ. ಸೊ ಅದೇ ಥರ ಮಾಡಿದ್ದೀನಿ. ಏನಾಗ್ತಿದೆ ಅಂದರೆ 6 ಲವಂಗ, 6 ಏಲಕ್ಕಿ, ಮತ್ತು ಇದು ಕವಡೆ, 6 ಕವಡೆ, ಎಲ್ಲೋ ಕವಡೆ, ಮತ್ತು ಗೋಮತಿ ಚಕ್ರ 6, ಮತ್ತು ಬಾದಾಮ್ 6, ಲೋಟಸ್ ಸೀಡ್ಸ್ 6, ಗೋಡಂಬಿ 6, ಮತ್ತು 1 ಬಟ್ಲಡಿಕೆ, 1 ಬೆಳ್ಳಿ ಕಾರ್ನ್.
ಹೇಳೋದು ಮರ್ತ್ಬಿಟ್ಟೆ, ಇದು ಎಲ್ಲದ್ರದ್ದು ಜೊತೆಗೆ ನಾನು ಒಂದು ಗೋಲ್ಡ್ ಕೂಡ ಹಾಕಿದ್ದೆ. ನಂದು ಉಂಗುರ ಇತ್ತು, ಸೊ ನಾನು ಉಂಗುರನ ಕಳ್ಸೋಕ್ಕೆ ಹಾಕಿದ್ದೆ. ಸೊ ಇವಾಗ ತೋರಿಸಿದ್ದೆಲ್ಲ ಕಳ್ಸಿದ ಐಟಮು. ಸೊ ನಾನು ಪ್ರತಿ ವರ್ಷವೂ ಕಳ್ಸೋಕ್ಕೆ ಇದು ಹಾಕ್ತೀನಿ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ಅಂದರೆ, ಫಸ್ಟು ನಾನು ನೀರು ಇಡ್ತೀನಿ, ಅದಾದಮೇಲೆ ಅಕ್ಕಿ ಇಟ್ಟು ಅಕ್ಕಿ ಒಳಗಡೆ ಕಳ್ಸೋಕ್ಕೆ ಇದೆಲ್ಲ ಹಾಕೋದು. ಕೆಲವ್ರು ಏನು ಮಾಡ್ತಾರೆ, ನೀರೊಳಗಡೆ ಹಾಕ್ಬಿಡ್ತಾರೆ. ನೀರೊಳಗಡೆ ಹಾಕಿದ್ರೆ ಏನಾಗುತ್ತೆ, ಅದೆಲ್ಲ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಅದನ್ನ ನೀವು ಮತ್ತೆ ಯೂಸ್ ಮಾಡ್ಕೊಳಕ್ಕಾಗಲ್ಲ. ನಾನು ಹೇಗೆ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟು ಒಂದು ಮಣೆ ಇಟ್ಟಿದ್ದೀನಿ. ಇದು ಮರದ ಮಣೆ, ನನಗೆ ಇಲ್ಲೇ ಅಮೆಝಾನಲ್ಲಿ ತೊಗೊಂಡಿದ್ದೆ, US ಅಲ್ಲೇ ತೊಗೊಂಡಿದ್ದು. ಅದಾದಮೇಲೆ ಬಾಳೆ ಎಲೆ ಇಡ್ತಾ ಇದ್ದೀನಿ. ಬಾಳೆ ಎಲೆ ತುದಿ ಏನಿದೆ ಅದು ದೇವಿಯ ಬಲಗೆಗೆ ಬರಬೇಕು ಅಂತಾರೆ. ಸೊ ನಾನು ಅದೇ ರೀತಿ ಇಟ್ಟಿದ್ದೀನಿ. ಅದಾದಮೇಲೆ ಆ ಬಾಳೆ ಎಲೆ ಮೇಲೆ ಒಂದು ರಂಗೋಲಿನ ಬಿಡ್ತಾ ಇದ್ದೀನಿ. ಅದು ರಂಗೋಲಿ ಯಾವುದಾದ್ರೂ ಬಿಡ್ಬೋದು, ಅಂದರೆ ಸ್ವಸ್ತಿಕ್ಕು ಅಥವಾ ಸ್ಟಾರು, ಇಲ್ಲಾಂದರೆ ಕಮಲದ ಹೂವು, ಏನಾದರೂ ಬಿಡ್ಬೋದು. ಅದನ್ನು ಅಕ್ಕಿ ಹಿಟ್ಟಲ್ಲಿ ಬರಿಬೇಕು. ನೀವು ಮಾಮೂಲು ಕಲ್ಲು ರಂಗೋಲಿನಲ್ಲಿ ಬಿಡೋಕ್ಕೆ ಹೋಗಬೇಡಿ. ಅದ್ರ ಮೇಲೆ ನಾನೊಂದು ತಟ್ಟೆನ ಇಟ್ಟಿದ್ದೀನಿ. ತಟ್ಟೆ ಒಳಗಡೆ ಅಕ್ಕಿನ ಹಾಕಿ, ಅಕ್ಕಿ ಮೇಲೂ ಒಂದು ರಂಗೋಲಿನ ಬಿಟ್ಟು ಅದ್ರ ಮೇಲೆ ನಾನು ಅರಿಶಿನ ಕುಂಕುಮ ಮತ್ತು ಹೂವು ಇಡ್ತೀನಿ. ಸೊ ಎಲ್ಲ ಪೂಜೆನೂ ಮಾಡೋದಕ್ಕೂ ಮುಂಚೆ ನಿಮಗೆಲ್ಲ ಗೊತ್ತೇ ಇದೆ, ನಾವು ಗಣಪತಿ ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾವುದೇ ರೀತಿ ವಿಘ್ನಗಳು ಬರದೇ ಇರಲಿ ಅಂತ ಗಣಪತಿನ ಬೇಡಿಕೊಂಡು ಸೊ ಫಸ್ಟು ಪೂಜೆ ಮಾಡಬೇಕಾಗುತ್ತೆ. ಸೊ ನಾನು ಕೂಡ ಅದೇ ರೀತಿ ಫಾಲೋ ಮಾಡೋದು. ಪ್ರತಿ ವರ್ಷ ನಾನು ಇದೇ ಥರ ಫಾಲೋ ಮಾಡ್ತೀನಿ. ನಾನು ಚೇತನ್ ಇಬ್ಬರು ಗಣಪತಿಗೆ ಪೂಜೆ ಮಾಡಿ ನಮ್ಮ ಪೂಜೆಗೆ ಯಾವುದೇ ರೀತಿ ತೊಂದರೆಗಳು ಆಗದೇ ಇರಲಿ. ಯಾಕಂದರೆ ಕೆಲವ್ರದ್ದು ಕಲಸ ಬೀಳೋದು, ಕಲಸ ಅಡ್ಕೊಳ್ಳೋದು ಇದೆಲ್ಲ ಆಗುತ್ತೆ. ಆ ಥರದ್ದು ಏನು ತಪ್ಪಾಗದೇ ಇರಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡೋದು. ವಿಘ್ನ ವಿನಾಯಕನ ಪೂಜೆ ಮಾಡಿ ನೆಕ್ಸ್ಟು ನಾನು ಗಂಗಾ ಪೂಜೆ ಮಾಡ್ತೀನಿ. ಸೊ ಗಂಗಾ ಪೂಜೆ ತುಂಬ ಇಂಪಾರ್ಟೆಂಟು. ಆ್ಯಕ್ಚುಲಿ ಕೆಲವರು ಫ್ಯಾಮಿಲಿನಲ್ಲಿ ಏನು ಮಾಡ್ತಾರೆ, ಪಾರಂಪರ್ಯವಾಗಿ ಬಂದಿರುತ್ತೆ ಗಂಗಾದೇವಿಗೆ ಪೂಜೆ ಮಾಡೋದು. ಸೊ ಗಂಡನ ಆಯಸ್ಸಿಗೋಸ್ಕರ ಮಾಡ್ತಾರೆ. ಸೊ ನಾವು ನಾರ್ಮಲ್ ಈಗ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೇ ಗಂಗಾ ಪೂಜೆ ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಈ ಗಂಗಾ ಪೂಜೆಗೆ ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಅದ್ರ ತುಂಬ ಬಿನ್ಗೆ ತುಂಬ ನೀರನ್ನ ಇಟ್ಟು ಅದರೊಳಗಡೆ ಅರಿಶಿನ ಕುಂಕುಮ, ಒಂದು ಕರ್ಪೂರ ಮತ್ತು ಅದ್ರ ಜೊತೆಗೆ ಹೂವು ಹಾಕಿ ನಾನು ಪೂಜೆ ಮಾಡ್ತಾ ಇರೋದು. ಸೊ ಗಂಡನ ಆಯಸ್ಸು ಚೆನ್ನಾಗಿರಲಿ ಅಂತ ಕೇಳ್ಕೊತಾರೆ ಇದು ಮಾಡಬೇಕಾದ್ರೆ. ಸೊ ನಾನು ಅದೇ ಕೂಡ ಕೇಳಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಕಳಸ, ಅದ್ರ ತುಂಬ ನಾನು ಅಕ್ಕಿ ಹಾಕಿದ್ದೀನಿ. ಅಂದರೆ ತುಂಬ ಅಂದರೆ ಕುತ್ತಿಗೆವರೆಗೂ ಬರೋವಷ್ಟು ಅಕ್ಕಿ ಹಾಕಬಾರ್ದು, ಯಾಕಂದರೆ ವಿಳೆದೆಲ್ಲ ಕೂರೋದಿಲ್ಲ. ಸೊ ಅರ್ಧ ಭಾಗ, ಮುಕ್ಕಾಲು ಭಾಗ ಅಷ್ಟು ಅಕ್ಕಿ ಹಾಕಿದ್ದೀನಿ. ಸೊ ಅಕ್ಕಿಗೆ ನಾನು ತೋರಿಸಿದ್ನಲ್ವ ಪ್ಲೇಟ್ನಲ್ಲಿ, ಸೊ ಅಷ್ಟು ಐಟಮ್ಸ್ಗಳನ್ನು ಕೂಡ ನಾನು ಹಾಕಿ ಅದ್ರ ಮೇಲೆ ನಾನು 5 ವಿಳೆದೆಲೆ ಇಡ್ತಾ ಇದ್ದೀನಿ. ಸೊ 5 ವಿಳೆದೆಲೆ 5 ಮುತ್ತೈದೆಯರನ್ನ ಇಂಡಿಕೇಟ್ ಮಾಡುತ್ತಂತೆ, ಅಂದರೆ ಒಂದೊಂದು ದೇವತೆಗಳನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾನು 2 ಕೋಲ್ ತೊಗೊಂಬಂದಿದ್ದೆ. ಲಾಸ್ಟ್ ಟೈಮ್ ಇದ್ದಿದ್ದು ಕೋಲ್ ಒಂಥರ ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು. ಅಂದರೆ ಚೆನ್ನಾಗಿರಲಿಲ್ಲ ಅಂದರೆ ಅದೊಂಥರ ಸ್ಟೀಲ್ ಇತ್ತು. ಬಟ್ ಈ ಸಲ ಇದು ತರೋಣ ಅಂತ ಅಂದ್ಬಿಟ್ಟು ಮರದ ತರೋಣ ಅಂತ ತಂದಿದ್ದೆ. ಬಟ್ ಯಾಕೋ ಅದು ಸರಿ ಹೋಗಲಿಲ್ಲ. ಸೊ ಅದಕ್ಕೆ ಅದನ್ನ ತೆಗೆದ್ಬಿಟ್ಟು ಮಾಮೂಲು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ನಲ್ಲ ಅದೇ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು, ಯಾಕಂದರೆ ಅದು ಸ್ವಲ್ಪ ತಿನ್ನಿತ್ತು, ಫೈನ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡಿದೆ. ಅದಾದಮೇಲೆ ನಾನು ಈ ಸಲ ಫಸ್ಟೇ ಬ್ಲೌಸ್ ಹಾಕ್ಬಿಡ್ತಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ಸ್ವಲ್ಪ ನಂಗೆ ಪ್ರಾಬ್ಲಮ್ ಆಯಿತು. ನಾನು ಅದಕ್ಕೆ ಬೇರೆ ರೀತಿ ಹಿಂಗಪ್ಪ ಮಾಡೋದು ಅಂತ ಅಂದ್ಬಿಟ್ಟು ನೋಡಿಕೊಂಡು ಕಲ್ತ್ಕೊಂಡೆ ಇದು. ಸೊ ಫಸ್ಟು ಬ್ಲೌಸ್ನ ಹಾಕ್ಬಿಟ್ಟು ಸೇಫ್ಟಿ ಪಿನ್ನು ಮತ್ತು ಗುಂಡ್ ಪಿನ್ಸ್ ಎರಡೂ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಸೇಫಾಗಿರಲಿ ಅಂತ ಅಂದ್ಬಿಟ್ಟು ಟೈ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಪೂಜೆ ಮಾಡ್ತಿದ್ದೀರಾ ಅಂದರೆ 2 ಕಳಸ ಇಡೋ ಅಂಥ ಅವಶ್ಯಕತೆ ಇಲ್ಲ. ಒಂದೇ ಕಳಸನ ಇಟ್ಟು ಪೂಜೆ ಮಾಡ್ಬೋದು. ಸೊ ಒಂದೇ ಕಳಸ ಅಂದರೆ ಅದ್ರ ತುಂಬ ನೀರು ಹಾಕಿ ವಿಳೆದೆಲೆ ಎಲ್ಲ ಇಟ್ಟು ನಾನೇನೇನು ತೋರಿಸ್ದೆ ಅಲ್ವಾ ಅದನ್ನೆಲ್ಲ ಹಾಕಿ ನೀವು ಪೂಜೆ ಮಾಡ್ಬೋದು. ನಿಮಗೆ ಸೀರೆ ಉಡ್ಸೋದು ಕಷ್ಟ ಆಗುತ್ತೆ ಅಂದರೆ ಒಂದು ಬ್ಲೌಸ್ ಪೀಸ್ ತೊಗೊಂಬಂದು ಉಡಿಸ್ಬೋದು. ಸೊ ಬ್ಲೌಸ್ ಪೀಸ್ ಉಡ್ಸೋದು ತುಂಬ ಈಸಿ. ನೀವು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ, ನೀವು ನೋಡಿ ಕಲ್ತ್ಕೋಬೋದು. ತುಂಬಾ ಈಸಿಯಾಗಿ ಉಡಿಸ್ಬೋದು. ಮತ್ತು ನೀವೇನು ದೇವಿಗೆ ಅಂತ ಸೀರೆ ತಂದಿರ್ತೀರ ಅಲ್ವಾ, ಸೊ ಆ ಸೀರೆನ ಈ ಮಡ್ಲಕ್ಕಿ ತುಂಬ್ತೀವಲ್ವ, ಸೊ ಅದರಲ್ಲಿ ಒಂದು ಪ್ಲೇಟ್ನಲ್ಲಿ ಅಕ್ಕಿ ಹಾಕಿ ಮಡ್ಲಕ್ಕಿ ಅಂತ ಇಡ್ತೀವಲ್ವ, ಸೊ ಅದರಲ್ಲಿ ನೀವು ಆ ಸೀರೆನ ಇಡ್ಬೋದು. ನಾವು ಹೆಂಗೆ ಮಾಡ್ತೀವಿ ಅಂತ ಅಂದರೆ, ನಾನು ಆಲ್ರೆಡಿ ಕೂರಿಸ್ತಿರೋದ್ರಿಂದ ಒಂದು ಪ್ಲೇಟ್ನಲ್ಲಿ ಮಡ್ಲಕ್ಕಿ ಜೊತೆಗೆ ನಾನು ಬ್ಲೌಸ್ ಪೀಸ್ ಇಡ್ತೀನಿ. ಸೊ ನೀವು ಬ್ಲೌಸ್ ಪೀಸ್ ಬದಲು ಸೀರೆನ ಇಡ್ಬೋದು. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಏನಂತ ಅಂದರೆ, ನೀವು ಉಟ್ಕೊಂಡಿರೋ ಅಂದರೆ ದೇವಿಗೆ ಉಡಿಸಿರೋ ಸೀರೆನ ಯಾವುದೇ ಕಾರಣಕ್ಕೂ ಯಾರಿಗೂ ಗಿಫ್ಟ್ ಮಾಡಬೇಡಿ, ಯಾರಿಗೂ ಕೊಡಬೇಡಿ. ಈವನ್ ಬ್ಲೌಸ್ ಪೀಸ್ ಕೂಡ ಯಾರಿಗೂ ಕೊಡಬೇಡಿ. ಅದನ್ನೆಲ್ಲ ನೀವೇ ಇಟ್ಕೋಬೇಕು, ನೀವೇ ಉಟ್ಕೋಬೇಕು. ಸೊ ಬ್ಲೌಸ್ ಎಲ್ಲ ಫಿಕ್ಸ್ ಮಾಡಿ ನಾನು ಸ್ಯಾರಿ ಡ್ರೇಪಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಏನು ಹೇಳ್ಬೇಕಂತ ಅಂದರೆ, ನೀವು ಪಲ್ಲು ಹಾಕ್ತಿರಲ್ವ, ಪಲ್ಲುನ ಜಾಸ್ತಿ ಉದ್ದ ಬಿಡಬೇಡಿ. ಉದ್ದ ಬಿಟ್ಟರೆ ಅದು ಬ್ಯಾಕ್ ಸೈಡ್ ಜಾಸ್ತಿ ಅಂತ ಕಾಣಿಸುತ್ತೆ, ಅಂದರೆ ಬ್ಯಾಕ್ ಸೈಡ್ ತುಂಬ ಏನೇನೋ ಇದೆ ಅನ್ನೋ ಥರ ಕಾಣಿಸುತ್ತೆ. ಸೊ ಸ್ವಲ್ಪ ಪಲ್ಲುನ 1 ಆರ್ಮ್ ಡಿಸ್ಟೆನ್ಸ್ ಅಂತಾರಲ್ವ, ಒಂದು ಕೈ ಆರ್ಮ್ ಡಿಸ್ಟೆನ್ಸ್ನ ತೊಗೊಂಡು ಇಟ್ಕೊಳ್ಳಿ. ಸೊ ಸ್ಯಾರಿ ಡ್ರೇಪಿಂಗ್ ಮಾತ್ರ ತುಂಬ ಫಾಸ್ಟಾಗಿ ಆಗೋಯಿತು, ಅಷ್ಟೊಂದು ಟೈಮ್ ತೊಗೊಳ್ಳಿಲ್ಲ ನಮಗೆ. ಸೊ ಸ್ಯಾರಿ ಡ್ರೇಪಿಂಗ್ ಆದಮೇಲೆ ನಾನು ಒಡವೆಗಳೇನಿದೋ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ನಾನು ದೇವಿಗೆ ಅಂತಲೇ ಸಪ್ರೇಟ್ ಒಡವೆ ತೊಗೊಂಡು ಬಂದಿಟ್ಕೊಂಡಿರ್ತೀನಿ. ನಾನು ಯೂಸ್ ಮಾಡಿದ್ದು ಯಾವುದು ಕೂಡ ನಾನು ದೇವಿಗೆ ಹಾಕಲ್ಲ. ಸೊ ನೀವು ಕೂಡ ಅದೇ ಥರ ಮಾಡಿ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ನಾವು ಹಾಕಿರೋ ಒಡವೆ ಹಾಕ್ಬೇಕಂತ ಅಂದರೆ ಅದನ್ನೆಲ್ಲ ತೊಳಿಬೇಕು, ಗಂಜಲೆಲ್ಲ ಹಾಕಬೇಕು, ಮತ್ತು ಗಂಗಾ ವಾಟರ್ ಹಾಕಬೇಕು. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಅದನ್ನು ಹಾಕ್ಬೋದು, ಬಟ್ ನಾನು ಇದೇ ಪ್ರಿಫರ್ ಮಾಡಿಬಿಟ್ಟು ನಾನು ಇದೇ ಹಾಕ್ತೀನಿ.
ದೇವಿನ ಅಲಂಕಾರ ಮಾಡ್ತಾ ವರಮಹಾಲಕ್ಷ್ಮಿ ಹಬ್ಬನ ಯಾಕೆ ಮಾಡ್ತೀವಿ, ಯಾವಾಗ ಮಾಡಬೇಕು, ಯಾರು ಮಾಡಬೇಕು, ಇದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸೊ ವರಮಹಾಲಕ್ಷ್ಮಿ ವ್ರತನ ನಾವು ಶ್ರಾವಣ ಮಾಸದ ಶುಕ್ರವಾರದಂದು ಆಚರಣೆ ಮಾಡ್ತೀವಿ. ವಿಶೇಷವಾಗಿ ದ್ವಿತೀಯ ಅಥವಾ ಉಪವಾಸ ಶುಕ್ರವಾರದಂದು ಆಚರಿಸ್ತೇವೆ. ಈ ವ್ರತನ ಯೂಶಲಿ ಮಹಿಳೆಯರು ಮಾಡ್ತಾರೆ. ಏನಕ್ಕೆ ಅಂತ ಅಂದರೆ ತಮ್ಮ ಕುಟುಂಬದ ಸುಖ ಸಮೃದ್ಧಿಗಾಗಿ ಮಾಡ್ತಾರೆ. ಇವನ್ ಮದುವೆ ಆಗದಲ್ಲೇ ಇರೋರು ಮಾಡ್ತಾರೆ, ಮದುವೆ ಆಗಿರೋರು ಕೂಡ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಅಂದರೆ ಏನು? ಸೊ ಫಸ್ಟ್ ವರ ಅಂತ ಅಂದರೆ ಆಶೀರ್ವಾದ, ಸೊ ಲಕ್ಷ್ಮಿ ಅಂತ ಅಂದರೆ ಸೊ ಲಕ್ಷ್ಮಿಯ ಆಶೀರ್ವಾದನ ಪಡೆಯೋದಕ್ಕೋಸ್ಕರ ನಾವು ಈ ವರಮಹಾಲಕ್ಷ್ಮಿನ ಪೂಜೆ ಮಾಡೋದು. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು, ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತೀನಿ. ಒಂದೊಂದು ಗ್ರಂಥದಲ್ಲಿ ಒಂದೊಂದು ಥರ ಉಲ್ಲೇಖ ಇದೆ, ಅಂದರೆ ಒಂದೊಂದು ಥರ ಕಥೆಗಳನ್ನ ವಿವರಿಸಿದ್ದಾರೆ. ಸೊ ಇವತ್ತು ನಾನು ನಿಮಗೆಲ್ಲ ಸ್ಕಂದ ಪುರಾಣದಲ್ಲಿ ನಡೆದಂತಹ ಚಾರುಮತಿ ಲಕ್ಷ್ಮೀ ದೇವಿಯ ಕಥೆನ ಹೇಳ್ತಾ ಹೋಗ್ತೀನಿ. ಎಷ್ಟು ಕಷ್ಟಪಟ್ಟು ದುಂಡು ಮಲ್ಲಿಗೆ ತೊಗೊಂಬಂದಿದ್ದೀವಿ, ಇಂಡಿಯಾದಿಂದ ಬಂದಿರೋ ದುಂಡು ಮಲ್ಲಿಗೆ ಇದು. ಈ ಪೂಜೆಗೆ ತುಂಬ ಮುಖ್ಯವಾದದ್ದಂತ ಅಂದರೆ ಕಳಸ. ಸೊ ಕಳಸದಲ್ಲಿ ನೀವು ಪಾರ್ವತಿ ದೇವಿಯ ರೂಪವನ್ನು ನೋಡ್ಬೋದು. ಅದ್ರ ಜೊತೆಗೆ ನಾವು 2 ಕಳಸ ಇಡೋದ್ರಿಂದ ಒಂದು ಕಳಸದಲ್ಲಿ ನೀರು ಇಡ್ತೀವಲ್ಲ, ಸೊ ನೀರು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ಗಂಗಾದೇವಿನ ಇಂಡಿಕೇಟ್ ಮಾಡುತ್ತೆ. ಸೊ ಗಂಗಾ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಸ್ಪೆಷಲಿ ಗಂಡನ ಆಯಸ್ಸು ತುಂಬ ಚೆನ್ನಾಗಿರುತ್ತೆ ಗಂಗಾದೇವಿಯ ಪೂಜೆ ಮಾಡೋದ್ರಿಂದ. ಮಾಡಿರೋ ಹಾರ ಇದು ಸುಗಂಧರಾಜ ಹಾರ. ಮಾಗದೇಶದ ಪಟ್ಟಣವೊಂದರಲ್ಲಿ ಚಾರುಮತಿ ಅನ್ನೋ ಒಬ್ಬರು ಮಹಿಳೆ ಇರ್ತಾರೆ. ಸೊ ಅವರು ಬಂದು ದೈವ ಭಕ್ತಿ ಆಗಿರ್ತಾರೆ, ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಿರೋರಾಗಿರ್ತಾರೆ. ಅವ್ರದ್ದು ಮನಸ್ಸು ಎಷ್ಟು ಒಳ್ಳೆದಿರುತ್ತೆ ಅಂತ ಅಂದರೆ ಯಾರು ಕಷ್ಟದಲ್ಲಿದ್ರೂ ಕೂಡ ಸಹಾಯ ಮಾಡುವಂಥ ಒಳ್ಳೆ ಮನಸ್ಥಿತಿ ಇರುವಂತಹ ಮಹಿಳೆ ಆಗಿರ್ತಾರೆ. ಅವರ ಕನಸಿನಲ್ಲಿ ಒಂದು ದಿನ ಲಕ್ಷ್ಮೀ ದೇವಿ ಪ್ರತ್ಯಕ್ಷ ಆಗ್ತಾರೆ. ಸೊ ಲಕ್ಷ್ಮೀ ದೇವಿ ಆಕೆ ಸೇವೆನ ನೋಡಿಬಿಟ್ಟು ಅವ್ರಿಗೆ ಒಂದು ವ್ರತದ ಬಗ್ಗೆ ಹೇಳ್ತಾರೆ. ನನ್ನ ಪೂಜೆ ಮಾಡು, ನನ್ನ ವರಮಹಾಲಕ್ಷ್ಮಿ ವ್ರತ ಅನ್ನೋ ಒಂದು ವ್ರತನ ಮಾಡು. ಇದರಿಂದ ನಿನ್ನ ಗಂಡನಿಗಾಗಲಿ ನಿಮ್ಮ ಮನೆಗಾಗಲಿ ಆಯಸ್ಸು, ಐಶ್ವರ್ಯ, ಅಂತಸ್ತು ಎಲ್ಲನೂ ಸಿಗುತ್ತೆ. ಯಾಕಂದರೆ ಆ ವರಮಹಾಲಕ್ಷ್ಮಿ ದಿನದಂದು 8 ಲಕ್ಷ್ಮಿಯರ ಪೂಜೆನ ನೀನು ಮಾಡ್ತೀಯ. ಸೊ ಅದರಿಂದ ಎಲ್ಲ ಫಲನೂ ನಿನಗೆ ದೊರೆಯುತ್ತೆ. ಅದ್ರ ಜೊತೆಗೆ ನಿನಗೆ ಮಾತ್ರ ಅಲ್ಲ, ನಿನ್ನ ಕಂಪ್ಲೀಟ್ ಕುಟುಂಬದವರಿಗೆ ಮತ್ತು ನಿನ್ನ ಮುಂದಿನ ಪೀಳಿಗೆಗಳಿಗೂ ಕೂಡ ನೀನು ಮಾಡೋ ವ್ರತದ ಪ್ರಯೋಜನಗಳು ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ತುಂಬ ಖುಷಿಗೊಂಡಂತಹ ಚಾರುಮತಿ ಅವರ ಸುತ್ತಮುತ್ತಲಿರುವಂಥ ಪಟ್ಟಣದಲ್ಲಿರುವಂಥ ಹೆಣ್ಣು ಮಕ್ಕಳನ್ನೆಲ್ಲ ಕರೆದು ಅವರ ಜೊತೆ ಕೂಡಿ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದೇ ರೀತಿ ಪೂಜೆ ಎಲ್ಲ ಆದಮೇಲೆ ಆ ದೇವಿ ಪ್ರತ್ಯಕ್ಷ ಆಗಿ ಪ್ರತಿಯೊಬ್ಬಳು ಹೆಣ್ಣು ಮಗಳಿಗೂ ಕೂಡ ಅವರು ಏನೇನು ಅಂದ್ಕೊಂಡಿದ್ರು ಅದನ್ನೆಲ್ಲ ಕರ್ಣಿಸ್ತಾರೆ. ಸೊ ಅವತ್ತಿಂದ ಈ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಪುರಾಣದಲ್ಲಿ ಏನಿದೆ ಅಂದರೆ ಪಾರ್ವತಿ ದೇವಿ ಶಿವನ ಬಳಿ ಕೇಳ್ತಾರೆ, ಸ್ತ್ರೀಯರಿಗೆ ಐಶ್ವರ್ಯವನ್ನು ತರುವಂತಹ ಯಾವ ವ್ರತವಿದೆ ಅಂತ. ಐಶ್ವರ್ಯ, ಆಯಸ್ಸು ಎಲ್ಲನೂ ಒಂದೇ ಸಲ ಸಿಗುವಂಥ ವ್ರತ ಯಾವುದಿದೆ ಅಂತ ಕೇಳಿದಾಗ ಸಾಕ್ಷಾತ್ ಮಹಾದೇವನೇ ಹೇಳುವಂಥ ವ್ರತ ಇದು ಪಾರ್ವತಿ ದೇವಿಗೆ. ವರಮಹಾಲಕ್ಷ್ಮಿ ವ್ರತ ಆಚರಿಸಿದರೆ ಲಕ್ಷ್ಮಿಯ ಕೃಪೆ ಸಿಗುತ್ತೆ. ಸೊ ನೀನು ಅಂದ್ಕೊಂಡಿರೋದೆಲ್ಲ ಸಿಗುತ್ತೆ. ಸೊ ಇದನ್ನು ಹೆಣ್ಮಕ್ಳು ಮಾಡಬೇಕು ಅಂತ ಶಿವ ಪರಮಾತ್ಮನೇ ಹೇಳೋದ್ರಿಂದ ಸೊ ಈ ವ್ರತನ ನಾವು ಮಾಡ್ತೀವಿ. ಅದರ ಜೊತೆಗೆ ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ವಿಜಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವೀರಲಕ್ಷ್ಮಿ ಇವೆಲ್ಲ ವರಮಹಾಲಕ್ಷ್ಮಿಯ 8 ರೂಪಗಳ ಸಂಕೇತ ಅಂತಲೇ ಹೇಳ್ಬೋದು. ಸೊ ನಾವು ಈ ಹಬ್ಬ ಮಾಡೋದ್ರಿಂದ ನಾವು ಈ ಎಲ್ಲ ದೇವಿಗಳನ್ನು ನಾವು ಕರೀತಾ ಇದ್ದೀವಿ ಮನೆಗೆ ಅಂತ ಅರ್ಥ. ಸೊ ಎಲ್ಲ ದೇವಿಯ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಧೈರ್ಯ, ಐಶ್ವರ್ಯ, ಹಣ, ಅಂತಸ್ತು, ಸುಖ ಎಲ್ಲನೂ, ನೆಮ್ಮದಿ ಎಲ್ಲನೂ ಸಿಗುತ್ತೆ. ನೀವು ದೇವ್ರನ್ನ ನಂಬಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಯೂನಿವರ್ಸ್ನ ನಂಬ್ತೀರಾ ಅಲ್ವಾ. ಸೊ ಯೂನಿವರ್ಸ್ನ ನಂಬ್ತೀರಾ ಅಂತ ಅಂದರೆ ನೀವು ನೀರನ್ನ ನಂಬಲೇಬೇಕಾಗತ್ತೆ. ಸೊ ನೀರಿಗೆ ಒಂದು ನೆನಪಿನ ಶಕ್ತಿ ಇದೆ. ಸೊ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕಾಗಿ ಯೂಸ್ ಮಾಡ್ತಾರೆ. ಸೊ ನೀವು ವಾಟರ್ ಮುಂದೆ ಏನೇ ಹೇಳಿದ್ರೂ ಕೂಡ ಅದು ನಿಮಗೆ ಆಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ. ಸೊ ನೀವು ಎರಡೂ ಕನೆಕ್ಟ್ ಮಾಡ್ಕೋಬೋದು. ಅಂದರೆ ನೀವು ಸ್ಪಿರಿಚುಯಾಲಿಟಿ ಮತ್ತು ಸೈಂಟಿಫಿಕ್ ರೀಸನ್ ಎರಡೂ ಕನೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಖಂಡಿತವಾಗಿಯೂ ವಾಟರ್ಗೆ ಒಂದು ಕೆಪಾಸಿಟಿ ಇದೆ. ಸೊ ವಾಟರ್ ಕ್ಯಾನ್ ಡೂ ವಂಡರ್ ಟು ದ ವರ್ಲ್ಡ್. ಸೊ ನಾನು ಅಂದ್ಕೊಂಡಂಗೆ 4:15 ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಕಂಪ್ಲೀಟ್ ಆಯಿತು. ಸೊ ಇವಾಗ ಬನ್ನಿ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ನಮ್ಮ ಮನೆ ಫುಲ್ ಅಂತ. ಸೊ ನಾವಿಬ್ರು ಕೂಡಿ ನಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ವರಮಹಾಲಕ್ಷ್ಮಿ ಪೂಜೆಗೆ. ಸೊ ಬನ್ನಿ ಅವ್ರನ್ನೂ ಪರಿಚಯ ಮಾಡ್ಕೊಡ್ತೀನಿ. ಯಾವ ಯೂನಿಟ್ ಅದಿಲ್ಲಿ ಹೇಳಿಲ್ವಾ?
ನಾನಿವಾಗ ಹೋಗ್ತಾ ಇರೋದು ಸ್ವಾತಿ ಅವ್ರ ಮನೆಗೆ. ಸೊ ಸ್ವಾತಿ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಫಸ್ಟ್ ಟೈಮು. ಸೊ ಅಲ್ಲಿಂದ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ದು, ಬಿಕಾಸ್ ಅವ್ರು ನಮ್ಮ ಮನೆ ಹತ್ರನೇ ಇದ್ರು ಮೊದಲು. ಸೊ ಇವಾಗ ಬೇರೆ ಕಡೆ ಶಿಫ್ಟ್ ಆಗಿದ್ರು, ಮತ್ತೆ ವಾಪಸ್ ಸ್ಯಾನೋಸಿಗೆ ಬಂದಿದ್ದಾರೆ. ಸೊ ತುಂಬ ಹತ್ರನೇ ಇದ್ದಾರೆ. ಸೊ ಅವರು ಕೂಡ ನನಗೆ ಇನ್ವೈಟ್ ಮಾಡಿದರು ವರಮಹಾಲಕ್ಷ್ಮಿ ಪೂಜೆಗೆ. ಸೊ ಅದಕ್ಕೆ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೇ ಹಾಯ್. ಮದುವೆ ಆದಮೇಲೆ ಅವರು ಇದೇ ಫಸ್ಟ್ ಟೈಮು ಪೂಜೆ ಮಾಡ್ತಾ ಇರೋದು, ಅದು ಒಬ್ಬರೇ ಕೂಡಿ ಮಾಡಿದ್ದಾರೆ. ಸೊ ನನಗಂತೂ ಭಾಳ ಖುಷಿ ಆಯಿತು. ನಾನು ಸ್ಟಾರ್ಟ್ ಮಾಡಿದಾಗ ಇದಕ್ಕಿಂತ ಇನ್ನೂ ಬರೀ ಫೋಟೋ ಇಟ್ಟು ಮಾಡಿದ್ದೆ. ಪಾಪ ಅವ್ರು ಸೀರೆ ಎಲ್ಲ ಉಡಿಸಿದ್ದಾರೆ, ನೋಡಿ ತುಂಬಾ ಖುಷಿ ಆಯಿತು. ಅವರಂತೂ ಎಲ್ಲ ಇಲ್ಲೇ ಹೋಗಿ ತೊಗೊಂಬಂದಿದ್ದಾರೆ, ಸಖತ್ ಕಾಸ್ಟ್ಲಿ ಆಗಿದೆ. ಬಟ್ ನಾನಂತೂ ಎಲ್ಲ ಇಂಡಿಯಾದಲ್ಲೇ ತೊಗೊಂಬಂದಿದ್ರಿಂದ ನನಗೆ ಪರವಾಗಿಲ್ಲ. ಸ್ವಾತಿ ಅವರೇನೋ ಬರ್ತೀನಿ ಅಂತ ಅಂದರು ಪೂಜೆಗೆ. ಬಟ್ ಅದಾದಮೇಲೆ ನನಗೆ ಟೆನ್ಷನಲ್ಲಿದ್ದೆ ನಾನು. ಯಾಕಂತ ಅಂದರೆ ನಾವು ಕಾಲ್ ಮಾಡಿ ಕರೆದೋರಲ್ಲಿ 1-3 ಜನ ಬರಲ್ಲ ಅಂತ ಡ್ರಾಪ್ ಮಾಡಿದ್ರು. ಅದು ಲಾಸ್ಟ್ ಮಿನಿಟಲ್ಲಿ ಡ್ರಾಪ್ ಮಾಡಿದ್ರು. ಸೊ ನಮಗಿನ್ನೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅಕ್ಕಪಕ್ಕ ಮನೆಯವ್ರನ್ನ ಹೋಗಿ ಕರೆಯೋಣ ಅಂತ ಅಂದ್ಕೊಂಡೆ. ಸೊ ಮುಂದೆ ಮನೆಯವ್ರನ್ನ ಕರೆಯೋದಕ್ಕೆ ಹೋಗಿದ್ದಕ್ಕೆ ಅವ್ರು ಇರಲಿಲ್ಲ. ಬಟ್ ಆಂಟಿ ನಾನು ಹಿಂದಿನ ದಿನ ರಂಗೋಲಿ ಬಿಡೋದು ನೋಡಿದ್ರು. ಸೊ ನಾನು ಅವಾಗಲೂ ಕರೆದಿದ್ದೆ, ಅವ್ರು ಬರ್ತೀನಿ, ಇನ್ನೊಬ್ರ ಜೊತೆ ಕರ್ಕೊಂಬರ್ತೀನಿ, ಕನ್ನಡದವ್ರು ಇದ್ದಾರೆ ಕರ್ಕೊಂಬರ್ತೀನಿ ಅಂತ ಅಂದರು. ಸೊ ಶೋರ್ ಇರಲಿಲ್ಲ, ಬಿಕಾಸ್ ನಾನು ಹೋಗಿ ಬಾಗಿಲು ತಟ್ಟಿದೆ, ಅವ್ರು ತೆಗೀಲಿಲ್ಲ. ಸೊ ಅದಾದಮೇಲೆ ಇನ್ನು ನಮ್ಮ ಪಕ್ಕದ ಮನೆಯವ್ರನ್ನ ಕರೆಯೋಣ ಅಂತ ಹೋದೆ. ಸೊ ಅವರು ನನಗೆ ಶೋರ್ ಇರಲಿಲ್ಲ, ಅವರು ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ನ ಅಂತ. ಸೊ ಫೈನ್ ಅಂತ ಯಾವುದಕ್ಕೂ ಇರ್ಲಿ ಕರೆದು ಬಿಡೋಣ ಅಂತ ಧೈರ್ಯ ಮಾಡ್ಕೊಂಡು ಹೋದೆ. ಏನೋಪ್ಪ ತುಂಬ ಟೆನ್ಷನಲ್ಲಿ ಇರ್ತೀನಿ. ಯಾಕಂದರೆ ನಾವು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋವರೆಗೂ ಆ ಪೂಜೆ ಕಂಪ್ಲೀಟ್ ಆಗಲ್ಲ ಅಂತಾರೆ. ನನಗೆ ಅಳುನೇ ಬಂದುಬಿಡುತ್ತಪ್ಪ ಏನಾದರೂ ಅದು ಕಂಪ್ಲೀಟ್ ಆಗಲಿಲ್ಲ ಅಂದರೆ, ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿ. ಸೊ ಫೈನ್ ಅಂತ ಕರೆಯೋದಕ್ಕೆ ಹೋದೆ ಪಕ್ಕದ ಮನೆಗೆ. Also is fixing everything. Nice. But I'll bring my daughter and Where are you from, by the way? from India. Already. Oh my God. God bless you and make all your dreams come true. 1-3 ಜನನ ನಾನು ರಂಗೋಲಿ ಹಾಕ್ಬೇಕಾದ್ರೆ ಅವರೇ ಬಂದು ಕೇಳಿದ್ರು ಏನಿದೆ ಒಕೇಶನ್ ಅಂತ ಎಲ್ಲ. ಸೊ ಅವ್ರನ್ನೆಲ್ಲ ಕರೆದಿದ್ದೆ. ಬಟ್ ಮಿಕ್ಕಿದವ್ರು ಅವ್ರು ಬರ್ತಾರೋ ಬರಲ್ವೋ ಅಂತಲೂ ಗೊತ್ತಿಲ್ಲ. ಯಾಕಂದರೆ ನಾನು ಜಸ್ಟ್ ಮಾತಲ್ಲಿ ಕರೆದಿರೋದು, ಮನೆಗೆ ಹೋಗಿ ಕರೆದಿಲ್ಲ ಅಲ್ಲ. ಸೊ ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಮನೆ ಅಡ್ರೆಸ್ಗಳು ಕೂಡ ಗೊತ್ತಿಲ್ಲ ನನಗೆ. ಒಬ್ರದ್ದು ಮಾತ್ರ ನಾನು ಮನೆ ನಂಬರ್ ತಿಳ್ಕೊಂಡಿದ್ದೆ. ಸೊ ಅವ್ರ ಮನೆಗೆ ಹೋಗಿ ಕರೆದೆ. ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಅವರೆಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ಅವ್ರು ಯಾರೂ ಕನ್ನಡದವರೆಲ್ಲ. ಅದ್ರ ಜೊತೆಗೆ ಅವರೆಲ್ಲ ಬೇರೆ ಬೇರೆ ಪ್ರದೇಶದಿಂದ ಬಂದಿರೋರು, ಅಂದರೆ ಇಂಡಿಯಾದಲ್ಲೇ ಬೇರೆ ಕಡೆಯಿಂದ ಬಂದಿರೋರು. ಸೊ ಸಖತ್ ಖುಷಿ ಆಯಿತು. ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಸೊ ಇವರು ಕನ್ನಡದವರು. ಇವರು ಬಂದು ನಮ್ಮ ಮ್ಯೂಚುವಲ್ ಫ್ರೆಂಡ್, ನನ್ನ ಫ್ರೆಂಡ್ ಅಭಿಷೇಕ್ ಅಂತ ಇದ್ದಾರೆ, ಅವರ ಫ್ರೆಂಡ್ ಇವರು, ಅಂದರೆ ಅವರ ಕೊಲೀಗ್ ಇವರು. ಇವ್ರು ಬಂದಿದ್ದಂತೂ ನಂಗೆ ಭಾಳ ಖುಷಿ ಆಯಿತು. ಅದು ಎಷ್ಟೋ ದಿನದ ಮೇಲೆ ಕನ್ನಡ ಮಾತಾಡೋಕ್ಕೊಬ್ರು ಸಿಕ್ಕಿದ್ರು ಅಂತ ಅಂತೂ ತುಂಬ ಖುಷಿ ಆಯಿತು. ಅವ್ರ ಮಗ ಎಷ್ಟು ಮುದ್ದಾಗಿದ್ದ ನೋಡಿ. ಸೊ ಅವರು ಬಂದರು. ಅದ್ರ ಜೊತೆಗೆ ನಮ್ಮ ಮನೆಗೆ ಲಕ್ಷ್ಮಿ ಕೂಡ ಬಂದಿದ್ದರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಅದೇ ನಾನು ರಂಗೋಲಿ ಹಾಕಬೇಕಾದ್ರೆ ಬಂದು ಕೇಳಿದ್ರು ಏನಿದು ಅಂತ. ಸೊ ಅಕೇಶನ್ ಅಂದಿದ್ದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಇವ್ರ ಹೆಸರು ಅಂಕಿತಾ ಅಂತ. ಸೊ ಇವರು ಕೂಡ ನಾರ್ತ್ ಇಂಡಿಯನ್. ಸೊ ಭಾಳ ಖುಷಿ ಆಯಿತು. ಅದು ನಮ್ಮ ಮನೆ ಪುಟಾಣಿ ಲಕ್ಷ್ಮಿ ಬಂದಿದ್ದರು. ಎಷ್ಟು ಕ್ಯೂಟಾಗಿದ್ಲು ಅವಳು ಅಂದರೆ ನನಗಂತೂ ಭಾಳ ಖುಷಿ ಆಯಿತು. ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೆ, ಅಟ್ಲೀಸ್ಟ್ ಒಂದು 3 ಜನ ಸಾಕು, 3 ಜನ ಬಂದ್ಬಿಟ್ಟು ನಂಗೆ ಅರ್ಶಿನ ಕುಂಕುಮ ತಗೊಂಡು ಆಶೀರ್ವಾದ ಮಾಡೋದ್ರೆ ಸಾಕಮ್ಮ ಅಂತ. ಮನೆಗೆ ಬಂದಿದ್ದು ಒಂದು 28 ಜನ ಬಂದಿದ್ದರು ಅನಿಸುತ್ತೆ. ಸೀರಿಯಸ್ಲಿ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆ ತಾಯಿ ಪ್ರತಿ ವರ್ಷ ನನ್ನ ಪೂಜೆಗೆ ನೀನು ಮಾಡಿರೋ ಪೂಜೆ ನಾನು ಒಪ್ಕೊಂಡಿದ್ದೀನಿ ಅಂತ ಆ ದಿನವೇ ತೋರಿಸ್ಬಿಡ್ತಾಳೆ. ಅಷ್ಟು ನನಗೆ ಏನಂತ ಹೇಳಿ, ನಂಗೆ ಆ ಖುಷಿ ಹೇಳ್ಕೊಳಕ್ಕೆ ಆಗೋದೇ ಇಲ್ಲ. ಯಾರಿಗೆ ಹೇಳಿದ್ರೂ ನಂಬೋದಿಲ್ಲ. ಸೊ ಯಾವಾಗಲೂ ಪ್ರತಿ ವರ್ಷವೂ ನನಗೆ ಪ್ರೂವ್ ಮಾಡ್ತಾನೆ ಇರ್ತಾಳೆ, ಅಮ್ಮ ನಾನು ನಿನ್ನ ಜೊತೆ ಇದ್ದೀನಿ, ನೀನು ಎಲ್ಲೇ ಹೋಗು, ನೀನು ಯಾವುದೇ ದೇಶದಲ್ಲಿರು, ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ ಅಂತ. ಸೊ ಇದೇ ರೀತಿ ಆ ತಾಯಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಭಾವಿಸ್ತೀನಿ. ಬೇಗ ಒಂದು ಮಗು ಮಾಡ್ಕೊಳ್ಳಿ. You wanna do that? It's not a blessing. Yeah. Good job. Thank you. Sir, auntie to get the shape. ಅವರಮ್ಮ ಆಶೀರ್ವಾದ ಮಾಡಿದ್ದಕ್ಕೆ ಅವಳು ಕೂಡ ಆಶೀರ್ವಾದ ಮಾಡಬೇಕು ಅಂದ್ಲು. ಓ ಮೈ ಗಾಡ್, ನಂಗೆ ಭಾಳ ಖುಷಿ ಆಯಿತು. ಅವಳು ಕಾಲು ಮುಟ್ಟಿದ್ದೆ, ಇಷ್ಟು ಮುದ್ದಾಗಿತ್ತು ಕಾಲು. ಆ ಕಾಲು ಮುಟ್ಟಿ ಆಶೀರ್ವಾದ ತೊಗೊಂಡು ನನಗೆ ನಿಜವಾಗ್ಲೂ ಆ ದೇವಿನೇ ಆಶೀರ್ವಾದ ಮಾಡ್ದಂಗೆ ಅನ್ನಿಸ್ತು.
ಒಂದೇನಾಯಿತು ಅಂತಂದರೆ ನನಗೆ ಎಲ್ರಿಗೂ ಟೈಮ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾಯಿದ್ರು. ಸೊ ಯಾರನ್ನು ಮಾತಾಡ್ಸೋದು, ಯಾರನ್ನು ಬಿಡೋದು. ಸೊ ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ಎಲ್ಲ ಯಾರು ಬಂದಿದ್ರಿ ನೋಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಅಷ್ಟು ಟೈಮ್ ಕೊಡೋಕ್ಕಾಗಲಿಲ್ಲ ಅಂತ ಅಂದರೆ. ಸೊ ಅದಾದಮೇಲೆ ಇವ್ರು ಇದ್ದಾರಲ್ವ, ಇವ್ರ ಜೊತೆ ಮಾತಾಡಿದ್ದು ನನಗೆ ದೇವ್ರ ಜೊತೆನೇ ಮಾತಾಡ್ದಂಗೆ ಅನ್ನಿಸ್ತು, ಅಷ್ಟು ಖುಷಿ ಆಯಿತು. ಇವರೆಲ್ಲ ಆಲ್ಮೋಸ್ಟ್ 20 ಇಯರ್ಸಿಂದ ಇಲ್ಲಿದ್ದಾರಂತೆ. ಸೊ ಅವರ ಆಶೀರ್ವಾದ ತೊಗೊಂಡಿದ್ದು, ಅವ್ರ ಹತ್ರ ಮಾತಾಡಿದಾಗ ತುಂಬ ವಿಷಯಗಳ ಅರ್ಥ ಆಯಿತು. ಅದ್ರ ಜೊತೆಗೆ ನನಗೆ ಕೇಳ್ತಾಯಿದ್ರು ಯಾವ್ಯಾವ ಲಕ್ಷ್ಮಿ ಕೂರಿಸಿದ್ಯಾ, ಹೆಂಗೆ ಏನು ಅಂತ ಎಲ್ಲ. ಸೊ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಸೊ ಮೇನ್ ಥಿಂಗ್ ಏನಂತ ಅಂದರೆ ಅವರು ಹೇಳಿದ ಒಂದು ಮಾತು ಮಾತ್ರ ನಂಗೆ ಒಂಥರ ಮನಸ್ಸಲ್ಲಿ ಹಾಗೆ ಉಳಿದುಬಿಡ್ತು. 20 ವರ್ಷ ಆಯಿತು ಅಮೇರಿಕಾಗೆ ಬಂದು. ಸೊ ನಾವು ಬರ್ತಾ 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 ಹೆಂಗಾಗುತ್ತೆ ಅಂದರೆ ನಾವು ಒಂದೊಂದು ರಿಲೇಷನ್ಶಿಪ್ನು ಕಳ್ಕೊತಾ ಬರ್ತೀವಿ ಇಂಡಿಯಾಯಿಂದ ಅಂತ. ಸೊ ಅದು ಸ್ವಲ್ಪ ಹರ್ಟ್ ಆಯಿತು ನನಗೆ. ಸೊ ಇವರು ಬಂದು ಗಾಯತ್ರಿ ಅಂತ. ಸೊ ಇವರು ನಮ್ಮ ಫ್ರೆಂಡ್ ಇದ್ದಾರೆ, ಅವರ ಫ್ರೆಂಡು, ನನಗೆ ಮ್ಯೂಚುವಲ್ ಫ್ರೆಂಡು. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರು ಫ್ಯಾಮಿಲಿ ಸಮೇತ ಬಂದು ಮನೆಯಲ್ಲಿ ಬಂದು ಕೂತ್ಕೊಂಡು ಪ್ರಸಾದ ತಿಂದು ಪೂಜೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ದರು, ಅಂದರೆ ತುಂಬ ಜನ ಫ್ಯಾಮಿಲಿ ಸಮೇತ ಬಂದಿದ್ದರು. ನನಗೆ ಅದೇನಂತರ ಖುಷಿ ನನಗೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಎಲ್ರದ್ದು ವಿಡಿಯೋದಲ್ಲಿ ಹಾಕೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಬಿಕಾಸ್ ಕೆಲವ್ರದ್ದಂತೂ ಫೋಟೋ ವೀಡಿಯೋಸ್ ತೊಗೊಳ್ಳೋಷ್ಟು ಟೈಮೇ ಇರಲಿಲ್ಲ. ಅಂದರೆ ನಾನು ಚೇತನ್ ಹೆಂಗೆ ಅಂದರೆ ಅವರು ಪ್ರಸಾದನೆಲ್ಲ ನೈವೇದ್ಯ ಮಾಡಿದ್ನಲ್ವ, ಪ್ರಸಾದನೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಈ ಕಡೆ ಅರ್ಶಿನ ಕುಂಕುಮ, ಬ್ಲೌಸ್ ಪೀಸು ಇದೆಲ್ಲ ಕೊಡ್ತಾಯಿದ್ದೆ. ಸೊ ಇಬ್ಬರು ಒಂಥರ ಬ್ಯುಸಿ ಆಗೋದ್ವಿ. ಸೊ ವಿಡಿಯೋ ಎಲ್ಲ ಮಾಡೋಕ್ಕೆ ಕಷ್ಟ ಆಗಲಿಲ್ಲ. ಸೊ ಯಾರು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಮ ಜೊತೆ, ಅವ್ರದ್ದು ಮಾತ್ರ ವೀಡಿಯೋಸ್ಗಳೆಲ್ಲ ತೊಗೊಂಡಿದ್ದೀನಿ ನಾನು. ಚೇತನ್ ಫ್ರೆಂಡ್ ಒಬ್ಬರು ಬರ್ತೀನಿ ಅಂದರು, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಫ್ರೆಂಡ್ ಸ್ವಾತಿ ಕೂಡ ಬರ್ತೀನಿ ಅಂತ ಹೇಳಿದರು. ಸೊ ಅವರಿಬ್ಬರು ವೆಯ್ಟ್ ಮಾಡ್ತಾಯಿದ್ವಿ. ಸೊ ವೆಯ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಸಲ ಪೂಜೆ ಎಲ್ಲ ಮುಗಿಸಿ ನಾನು ನಂದು ಕುಂಕುಮಾರ್ಚನೆ ಇತ್ತು. ಸೊ ಅದನ್ನು ಪೆಂಡಿಂಗ್ ಇಡೋದು ಬೇಡ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಪೂಜೆನ ಮಾಡ್ತಾಯಿದ್ದೀನಿ ದೇವಿಗೆ. ಪೂಜೆಗೆ ಏನೇನೆಲ್ಲ ಇಟ್ಟಿದ್ದೆ ಅಂತ ಹೇಳೋದು ಮರ್ತಿದ್ದೀನಿ. ಸೊ ಅದನ್ನು ಹೇಳಿಬಿಡ್ತೀನಿ. ಸೊ ಇದು ಕಂಬ ಇದೆಯಲ್ಲ, ಅಂದರೆ ದೀಪದ ಕಂಬ ಇದೆಯಲ್ಲ, ಸೊ ನಾನು ಅದನ್ನು ಅಮೇರಿಕಾದಲ್ಲಿ ತೊಗೊಂಡಿದ್ದೆ. ಅದೇ ಮಾಮೂಲು ಕಾಸ್ಟ್ಲಿ ಅಂತೂ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ತೊಗೊಂಡಿದ್ದೆ. ಸೊ ಅದಾದಮೇಲೆ ನಾನು ಕಳ್ಸೋಕ್ಕೆ ಸಿಲ್ವರ್ ಯೂಸ್ ಮಾಡಿದ್ದೀನಿ, ಬೆಳ್ಳಿದೇ ಯೂಸ್ ಮಾಡಿದ್ದೀನಿ ಕಳ್ಸೋಕ್ಕೆಲ್ಲ. ಅದಾದಮೇಲೆ ಫ್ರೂಟ್ಸ್ ಅಂತ ಬಂದಾಗ ಆ್ಯಪಲ್, ಆರೆಂಜ್, ಗ್ರೇಪ್ಸು ಮತ್ತು ಸೀಬೆಹಣ್ಣು, ಒಂದು 5-6 ಥರದ್ದು ಫ್ರೂಟ್ಸ್ನ ಇಟ್ಟಿದ್ದೆ. ಅದ್ರ ಜೊತೆಗೆ 5 ನೈವೇದ್ಯಗಳನ್ನ ಕೂಡ ಮಾಡಿದ್ದೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ನಲ್ಲ, ಸೊ ಅದು ನೈವೇದ್ಯಗಳನ್ನ ಮಾಡಿದ್ದೆ. ಸಿಲ್ವರ್ ದೀಪ ಎಲ್ಲ ತೊಗೊಂಬರ್ಬೇಕು ಅಂದ್ಕೊಂಡೆ, ಬಟ್ ಅದೆಲ್ಲ ನಮಗೆ ಟ್ಯಾಕ್ಸ್ ಆಗೋಗುತ್ತೆ, ಏನೇನೋ ಪ್ರಾಬ್ಲಮ್ ಆಗಿಬಿಡುತ್ತೆ, ಯಾಕೆ ಬೇಕಪ್ಪ ಡಿಪಟ್ ಮಾಡಿಬಿಟ್ರೆ ಅಂದ್ಬಿಟ್ಟು ಏನೂ ತೊಗೊಂಬರಲಿಲ್ಲ. ಬಟ್ ಬರೀ ಕಳಸ ಮಾತ್ರ ತೊಗೊಂಬಂದಿದ್ದೆ. ಕಳಸ ಮತ್ತು ಗಣೇಶ ವಿಗ್ರಹ ಏನು ಯೂಸ್ ಮಾಡಿದ್ದೇನೆ ಅದು ಸಿಲ್ವರ್ದಿದ್ದೆ. ಅದಾದಮೇಲೆ ಕುಂಕುಮದ ಬರಣಿ ಮಾತ್ರ ಸಿಲ್ವರ್ ತೊಗೊಂಬಂದಿದ್ದೆ. ನಮ್ಮ ಅತ್ತೆ ಎಲ್ಲ ಒಂದೊಂದು ಸೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಅದನ್ನು ಏನೂ ತೊಗೊಂಬರೋಕ್ಕಾಗಲಿಲ್ಲ, ಬಟ್ ಅಲ್ಲೇ ಮಾಡಿದರೆ ನಾನು ಪೂಜೆ ಮಾಡಿದರೆ ಸಿಕ್ತಿತ್ತು ನನಗೆ. ಸೊ ಅದಾದಮೇಲೆ ಫ್ಲವರ್ಸ್ ಅಂತ ಅಂದರೆ ನಾನು ಲೋಟಸ್ ಫ್ಲವರ್ ಇಟ್ಟಿದ್ದೆ, ಕಮಲದ ಹೂವು ಮತ್ತು ಸುಗಂಧರಾಜ ಹೂವು ಮತ್ತು ದುಂಡು ಮಲ್ಲಿಗೆ ಅಂತಾರಲ್ವ, ಸೊ ಅದು ಮತ್ತು ಸೇವಂತಿಗೆ ಹೂವು ಇದೆಲ್ಲ ಇಟ್ಟಿದ್ದೆ. ಅಮ್ಮಂಗೆ ವೈಟ್ ಪುಷ್ಪ ತುಂಬ ಇಷ್ಟ ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲನೂ ವೈಟೇ ತೊಗೊಂಬಂದಿದ್ದೆ. ವೈಟ್ ತಾವರೆ ಹೂವು ಕೂಡ ವೈಟೇ ತೊಗೊಂಬಂದಿದ್ದೆ. ಮತ್ತು ಕೆಳಗಡೆ ಹಾಕಿರುವಂಥ ಹಾಸಿದ್ದೀನಲ್ವ ಅದನ್ನೆಲ್ಲ ವೈಟೇ ಇರಲಿ ಅಂದ್ಬಿಟ್ಟು ಸೊ ಎಲ್ಲ ವೈಟೇ ತಂದಿದ್ದೆ. ಸರ್ಪ್ರೈಸಿಂಗ್ ಏನು ಗೊತ್ತಾ, ನಾನೇ ನನ್ನ ಕೈಯಾರೆ ಈ ಸಲ ಕರ್ಜಿಕಾಯಿ ಮಾಡಿ ಮತ್ತು ಚಕ್ಲಿ ಕೂಡ ಮಾಡಿದ್ದೆ. ಭಾಳ ಖುಷಿಯಾಯಿತು. ನಾನು ಮಾಡಿದ ಅಮ್ಮಂಗೆ ನೈವೇದ್ಯ ಇಟ್ಟಿದ್ದೀನಿ ಅಂತ. ಅದು ತಿಂದಾಗ ಎಷ್ಟು ಟೇಸ್ಟಿಯಾಗಿತ್ತಂದರೆ ನನ್ನ ಲೈಫಲ್ಲೇ ಅಷ್ಟು ಟೇಸ್ಟಿಯಾಗಿರೋ ಕರ್ಜಿಕಾಯಿ ನಾನು ತಿಂದೇ ಇಲ್ಲ. ಅದ್ರ ಜೊತೆಗೆ ತಾಯಿಗೆ ಅಂತ ಅಂದ್ಬಿಟ್ಟು 3 ಇದು ಬರುತ್ತಲ್ವ, ಕೊಬ್ಬರಿ ಮತ್ತು ಬೆಲ್ಲ, ಅದೇ ಮಡ್ಲು ತುಂಬಕ್ಕೆ ಏನೇನು ಬೇಕು ಎಲ್ಲನೂ ಇಟ್ಟಿದ್ದೆ. ಮತ್ತು ಶಂಕರಿನಾದ ಸುವಾದ್ಯನುತೆ ವೇದ ಪುರಾಣಿತಿಹಾಸ ಸುಪೂಜಿತ ವೈದಿಕ ಮಾರ್ಗ ಪ್ರದರ್ಶಯುತೆ ಜಯ ಜಯ ಹಿ ಮಧುಸೂದನ ಕಾಮಿನಿ ಧನಲಕ್ಷ್ಮೀ ಸದಾ ಪಾಲಯ ಮಾಂ, ಧನಲಕ್ಷ್ಮೀ ಸದಾ ಪಾಲಯ ಮಾಂ.
ಇವ್ರು ಬಂದಿದ್ದಂತೂ ನಂಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವ್ರ ಡ್ಯಾಡಿ ವಾಕ್ ಮಾಡ್ತಾಯಿದ್ರು. ನಾವು ಅವಾಗ ಕೇಳಿದ್ವಿ ನಿಮ್ಮ ಮನೇಲಿ ಯಾರಾದರೂ ಇದ್ದಾರಾ ಅಂತ. ಸೊ ಅವರು ಇವ್ರಿಗೆ ಹೇಳಿದ್ರು, ಮಲ್ಲಿಕಾ ಅಂತ ಇವ್ರ ಹೆಸರು. ಸೊ ಭಾಳ ಖುಷಿ ಆಯಿತು ಇವ್ರು ಬಂದಿದ್ದು. ಸೊ ಇದೆಲ್ಲ ಆದಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಸ್ವಾತಿ ಬಂದರು. ಸೊ ನಾನು ಅಮೇರಿಕಾಗೆ ಬಂದಮೇಲೆ ನನಗೆ ಫಸ್ಟ್ ಟೈಮ್ ಫ್ರೆಂಡ್ ಆಗಿದ್ದಂದರೆ ಇವರೇನೆ. ಹುಡುಗಿರಲ್ಲಿ ಫಸ್ಟ್ ಟೈಮ್ ಫ್ರೆಂಡ್ ಆಗಿದ್ದು ಇವರೇನೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಸೊ ಇವ್ರು ಮೈಸೂರವರು. ನಂಗೆ ಇವ್ರು ಬಂದಿದ್ದು ಭಾಳ ಖುಷಿ ಆಯಿತು. ಏನೋ ಒಂಥರ ನನಗೆ ಸ್ಕೂಲ್ ಫ್ರೆಂಡ್ ಸಿಕ್ತಷ್ಟು ಖುಷಿ ಆಗುತ್ತೆ. ಇವ್ರ ಜೊತೆ ಮಾತಾಡೋದಕ್ಕೂ ತುಂಬ ಖುಷಿ ಆಗುತ್ತೆ. ಸೊ ಹಸ್ಬೆಂಡು ಮತ್ತು ಅವರ ನಾದಿನಿ ಎಲ್ಲರೂ ಬಂದಿದ್ದರು. ಭಾಳ ಖುಷಿ ಆಯಿತು. ಇನ್ನು ಬೇರೆ ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು. ಅವ್ರದ್ದೆಲ್ಲ ಫೋಟೋ ಎಲ್ಲ ಹಾಕೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಬಿಕಾಸ್ ನಾವು ವಿಡಿಯೋಸು ಫೋಟೋಸ್ ತೊಗೊಂಡಿಲ್ಲ. ಸೊ ನಾವು ಆಲ್ಮೋಸ್ಟ್ ಒಂದು 8:30ಗೆಲ್ಲ ನಾನು ಚೇತನ್ ಇಬ್ಬರೂ ಉಪವಾಸ ವ್ರತನ ಮುಗಿಸ್ತಾ ಇದ್ವಿ. ಸೊ ಹೇಗೆ ಮುಗಿಸಿದ್ವಿ ಅಂದರೆ ಅಲ್ಲೇ ನಾವು ಎಳ್ನೀರು ಇತ್ತಲ್ವ, ಸೊ ಎಳ್ನೀರು ನೈವೇದ್ಯಕ್ಕೆ ಇಟ್ಟಿದ್ನಲ್ಲ, ಸೊ ಅದೇ ಎಳ್ನೀರನ್ನ ತೊಗೊಂಡು ಕುಡಿದ್ಬಿಟ್ಟು ನಾವಿಬ್ಬರು ಉಪವಾಸ ವ್ರತನ ಮುಗಿಸಿದ್ವಿ. ಅದಾದಮೇಲೆ ನಾನು ರತ್ನೀರು ತೆಗ್ದಾಕ್ತಾ ಇದ್ದೀನಿ, ಅಂದರೆ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ. ಸೊ ಅಮ್ಮಂಗೆ ದೃಷ್ಟಿ ತೆಗಿಬೇಕಾದ್ರೆ ನಾವು ಸುಣ್ಣ ಎಲ್ಲ ಯೂಸ್ ಮಾಡೋದಿಲ್ಲ, ಬರೀ ಅರಿಶಿನ ಮತ್ತು ಕುಂಕುಮ ಹಾಕಿ ದೃಷ್ಟಿನ ತೆಗಿಬೇಕಾಗತ್ತೆ. ಸೊ ಫೈನಲಿ ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು 3 ದಾರಿ ಕೂಡಿರೋಂತಹ, ಅಂದರೆ 3 ದಿಕ್ಕು ಕೂಡಿರೋಂತಹ ಜಾಗದಲ್ಲಿ ಹಾಕಬೇಕು. ಸೊ ನಮ್ಮ ಮನೆ ಮುಂದೆನೇ ಜಾಗ ಇತ್ತು, ಅಂದರೆ ನಮ್ಮದು ಎಲ್ಲ ರೋಡೂ 3 ದಾರಿನೇ ಕೂಡಿದೆ. ಸೊ ಅದಕ್ಕೆ ಹೋಗ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ರೋಡ್ ಮಧ್ಯೆ ಎಲ್ಲೂ ಹಾಕಿಲ್ಲ, ಸೈಡಲ್ಲಿ ಹಾಕ್ತಾಯಿದ್ದೀನಿ. ಅಂತೂ ಇಂತೂ ಅಂದ್ಕೊಂಡಂಗೆ ಹಬ್ಬ ಮಾಡಿ ಮುಗಿಸ್ದೆ. ತುಂಬಾ ಖುಷಿಯಾಯಿತು. ಒಂಥರ ಪರಮಾನಂದ ಅಂತಾರಲ್ವ, ಅದು ಎಲ್ಲರೂ ಬಂದಿದ್ದಕ್ಕೂ. ನಮ್ಮ ಕನ್ನಡದವರು ತುಂಬ ಜನ ಬಂದಿದ್ದರು. ಎಲ್ಲ ಬಂದು ತಿಂದು ಆಶೀರ್ವಾದ ಮಾಡಿ ನಂಗೆ ನಿಜ ಅದು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಖುಷಿಯಾಯಿತು. ಓಪ್ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಸೊ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾವುದಾದ್ರೂ ರಾಂಗ್ ಇತ್ತು ಅಂತ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಏನಾದರೂ ನಿಮಗೆ ಕಮೆಂಟ್ ಮಾಡಬೇಕಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಯಾವುದಾದ್ರೂ ರಾಂಗ್ ಇತ್ತು ಆ ಥರ ಏನಾದ್ರು ಅನಿಸಿದ್ರೆ ಅಂತ ಹೇಳ್ತಾ. ಸೊ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದೆ ಯಾರ್ಯಾರು ಹಬ್ಬ ಮಾಡ್ತಾಯಿದ್ದೀರಾ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಮಾಡಿ ಹಬ್ಬನ. ಎಲ್ರಿಗೂ ಆಯಸ್ಸು ಐಶ್ವರ್ಯ ಅಂತಸ್ತು ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.